अस्सलाम वालेकुम रहमतुल्लाहि बरकातहू। ಎಲ್ಲರಿಗೆ नमस्कार। मैं जीके मुजाहिद खान लेट मोहम्मद अली जिन्ना खान साहब का बेटा और हमारे भी वालिद कांग्रेस के पुराने सीनियर लीडर, उनका भी बड़ा किरदार रहा कांग्रेस में। मैं उनका बड़ा बेटा जीके मुजाहिद खान कर्नाटका टीपू सुल्तान फाउंडेशन का सदर रहा और ऑल इंडिया राहुल गांधी ब्रिगेड माइनॉरिटी ऑर्गेनाइजेशन का भी नेशनल प्रेसिडेंट 2006 में दिल्ली में रजिस्टर कराया 16 राहुल गांधी जी के नाम पर। मैं 25 साल से राहुल गांधी जी का फ़ैन फॉलोअर्स रहा और राहुल गांधी जी को बहुत फॉलो कर रहा हूँ मैं। और यहाँ तक पीएम होने वाले हैं नेक्स्ट। अभी कर्नाटक में बागलकोट दावणगेरे का इलेक्शन हुआ 9 तारीख को। आज मैं 3 तारीख को स्टेटमेंट दे रहा हूँ एडवांस में। 4 तारीख को रिजल्ट है, अच्छा रिजल्ट आने वाला है। लेट डॉक्टर शामनू शिवशंकरप्पा, माजी मिनिस्टर वीरशैव महासभा के अध्यक्ष और दक्षिणा के भी माजी एमएलए, उनके पोतरे श्रीमान समर्थ और मल्लिकार्जुन के बेटे डिस्ट्रिक्ट मिनिस्टर उनके, और एमपी जो कांग्रेस के हैं दावणगेरे डिस्ट्रिक्ट के डॉक्टर प्रभा मल्लिकार्जुन, उनके बेटे दक्षिणा के उम्मीदवार रहे कांग्रेस के। हर लोग भी उनको साथ दी। यहाँ तक कांग्रेस 5 गारंटी की सरकार चल रही, अच्छी सरकार सिद्धरामैया की है। और लोग भी कौन भी खास कर को दूसरी पार्टी देने जरे जने भड़क को दिए रहेंगे नाराजगी से, कौम को टिकट देने को। फिर भी कांग्रेस को क्या भी डैमेज हुआ नहीं। समर्थ 10,000 5,000 के अंदर जीतने कर को मुझे एडवांस में बोल रहा हूँ। राहुल गांधी जी को एडवांस में कांग्रेस के लीडरों को एक खुशखबरी दे रहा हूँ। कल कांग्रेस की दावणगेरा बागलकोट में जीत होने वाली है इंशाल्लाह। मैं नेक्स्ट एमएलसी होने वाला और 40 पर 1 साल कांग्रेस का वफादार रहा और 20 पार्ट फंक्शन कैबिनेट 11 मिनिस्टर बुलाया 16 कांग्रेस का एक सिपाही में। कांग्रेस का मेरा सिद्धांत है इंशाल्लाह। मुझे एसएस मल्लिकार्जुन जो दावणगेरे के डिस्ट्रिक्ट मिनिस्टर, मुझे सिद्धरामैया, डीके शिव कुमार, जमीर अहमद खान मिलको मुझे इंशाल्लाह डूडा चेयरमैन दिए तो भी अच्छी बात है। मैं समझता हूँ कि मुझे इंसाफ मिला कर को। फिर भी मैं हमारे दावणगेरे के दक्षिणा के हिंदू मुस्लिम सबको भी जो वोटर्सों को मैं शुक्रिया अदा कर रहा हूं कि कांग्रेस को डाली इंसाफ से। कांग्रेस की कल 4 तारीख को जीत होने वाली है। ಜನತೆ ಇವತ್ತು ಶಾಮನೂ ಶಿವಶಂಕರಪ್ಪ ಮೊಮ್ಮಗ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಜಿಲ್ಲಾ ಮಂತ್ರಿಗಳು ಹಾಗೂ ಲೋಕಸಭಾ ಸದಸ್ಯರು ಸಮರ್ಥ ಎಲೆಕ್ಷನ್ ದಕ್ಷಿಣಕ್ಕೆ ಕಾಂಗ್ರೆಸ್ಸಿಂದ ನಿಂತುಕೊಂಡಿದ್ದಾರೆ. ನಾವು ಹೇಳೋದೇನೆಂದರೆ 41 ವರ್ಷ ರಾಜಕಾರಣಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಸೀನಿಯರ್ ಲೀಡರ್ ನಾನು. ಏನಪ್ಪ ಅಂದರೆ ಎಲೆಕ್ಷನ್ ಬರ್ತಿದ್ದೆ ಹೋಗ್ತಿದ್ದೆ ಅಷ್ಟೇ. ಎಲೆಕ್ಷನ್ನಲ್ಲಿ ಕಾರ್ಯಕರ್ತರಿಗೆ ಯಾವ ಸ್ಥಾನ ಕೊಡಬೇಕು, ಯಾವ ಬೆಲೆ ಕೊಡಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ 5 ಗ್ಯಾರಂಟಿ ಇದೆ. 5 ಗ್ಯಾರಂಟಿ ಸರ್ಕಾರ ಕೊಡ್ತಾ ಇದೆ. ಸಿದ್ದರಾಮಯ್ಯರಿಗೆ ಜನ ನೋಡಿ ಓಟ್ ಕೊಟ್ಟಿದ್ದಾರೆ ಮುಸ್ಲಿಮ್ಸ್ ಅಂತ ನಾನು ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಒಳ್ಳೆ CM, ಒಳ್ಳೆ ಅಧಿಕಾರ, ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತೇಳಿ ನಾವು ಸಮರ್ಥಿಗೆ ಮುಸ್ಲಿಂ ಬಾಂಧವರು, ಯುವಕರು, ಮಹಿಳೆಯರು, ಯಾಕಂದರೆ 2,000 ರೂಪಾಯಿ ಹಾಗೂ ಬಸ್ ಫ್ರೀ ಮತ್ತು ಅನ್ನಭಾಗ್ಯ ಎಲ್ಲ ನೋಡಿ ಒಳ್ಳೆ ಸರ್ಕಾರ, ಎಲ್ಲಿ ಯಾವ ಗಲಭೆ ಇಲ್ಲ, ಗಲಾಟೆ ಇಲ್ಲ, ಗೊಂದಲ ಇಲ್ಲ, ಒಳ್ಳೆ ಶಾಂತಿಯಿಂದ ಈ ಕರ್ನಾಟಕ ರಾಜ್ಯ ಸರ್ಕಾರ ಶಾಂತಿ ರೀತಿಯಿಂದ ನಡೀತಾ ಇದೆ. ಈಗ ಸಮರ್ಥ ಅವರು ಸಣ್ಣ ಹುಡುಗ, ಏನು ಬುದ್ಧಿ ಇಲ್ಲ, ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾರೇನು ತಾಯಿ ಹೊಟ್ಟೆಯಿಂದ ಕಲ್ತು ಬರಲ್ಲ, ಸಣ್ಣರಿಂದ ದೊಡ್ಡರಾಗೋದು. ನಾನು ನೋಡ್ರಿ ಮೊನ್ನೆ ಎಸ್ ಮಲ್ಲಿಕಾರ್ಜುನ್ ಅವರು ನಮಗೆ ಕರೆದ್ರು, ಮುಜಾಹಿದ್ ಖಾನ್ ನೀನು ಭಾಳ ಕಾಂಗ್ರೆಸ್ ಹಳಬಾಪ, ನೀನು ನಮ್ಮ ಪಕ್ಷದಲ್ಲಿ ಭಾಳ ಹೋರಾಟ ಮಾಡಿದ್ದೀರ, ಜವಾಬ್ದಾರಿ ತಗೊಳ್ಳಿ ಅಂತ ನಮಗೆ ಹೊರಗೆ ಬಂದರು. ನಾನೇನಂದೆ, ನೋಡಿ ಸರ್, ನಾನೊಬ್ಬ ಕಾಂಗ್ರೆಸ್ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ, ಕಾಂಗ್ರೆಸ್ನಾಗ ಸಿಪಾಯಿಯಾಗಿ ಕೆಲಸ ಮಾಡ್ತೀನಿ. ಈಗ ನಾನು ಹೇಳೋದೇನೆಂದರೆ, ನಮ್ಮ ದಾವಣಗೆರೆಯವರು ನಂಬ್ತಾ ಇಲ್ಲ. ಯಾರೊಬ್ಬರು SDP ಅವರು ಇಲ್ಲೇ ಊರಿನ ಅವ್ರು ಇಲ್ಲಿ ಮಧ್ಯಾಹ್ನ ಇಲ್ಲ, ಊರಿಲ್ಲ,
ಏನಂತ ಗೊತ್ತಿಲ್ಲ. ಬಟ್ ಊರಿನವ್ರಿಗೆ ಗುರುತಿಸ್ಬೇಕು, ಊರಿನವ್ರದ್ದು ಕಷ್ಟ ಸುಖ ಕೇಳಬೇಕು. ಒಗ್ಗಟ್ಟಾಗಿ ಮತ್ತೆ ಕಾಂಗ್ರೆಸ್ ಗೆಲ್ಸಿದ್ರ ಮಾತು ಹೇಳಿ ಸರ್, ಗ್ಯಾರಂಟಿ ಗೆಲ್ಸಿದ್ದಾರೆ. ಯಾರು ಸ್ವಲ್ಪ ಜನ ಸಿಟ್ಟಿಂದ ಬೇರೆಯವರಿಗೆ ಮಾಡಿದ್ದಾರೆ. 13 ಜನಕ್ಕೆ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು. ಈಗ 40 ವರ್ಷ ನೀವು ರಾಜಕೀಯ ಮಾಡ್ಕೊಂಡ್ಬಂದ್ರಿ. ಹಾಂ ಸರ್, ನೀವೇ ಟಿಕೆಟ್ ಕೇಳ್ಕೊಬೋದಾಗಿತ್ತಲ್ಲ. ನಾನು ಟಿಕೆಟ್ ಕೇಳ್ತೀನಿ, ಇಲ್ಲ ಅಂತಲ್ಲ. ಏನಪ್ಪ ಅಂದರೆ ನಾವು ಟಿಕೆಟ್ ಕೈಯಾಗಿ ಕೊಟ್ಟಿದ ಮೇಲೆ ಆ ಟಿಕೆಟಿಂದ ಒಂದು ಬೆಲೆ ಇರಬೇಕು. ಈಗ ಅಲ್ಲಲ್ಲ ಬೆಳೆದೀನಿ ನಾ 28 ಕಾರ್ಯಕ್ರಮ, 11 ಸಚಿವರಿಗೆ ಮತ್ತು ಎಲ್ಲ ಮಿನಿಸ್ಟರ್ ಕರೆದು ಕಾರ್ಯಕ್ರಮ ಮಾಡಿದ್ದೀನಿ. ನಾನು MLC ಕೇಳಿದ್ದೀನಿ ಬಹಳ ದಿವಸದಿಂದ ಅಲ್ಲ. ಈಗ 2013ರಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವಾಗಿದ್ದ MLC ಕೊಡಿ, ಡೂಡಾ ಚೇರ್ಮನ್ ಕೊಡಿ ಅಂತ ನಾನು 100% ಹೇಳ್ತೀನಿ. ಅದನ್ನು ಇಲ್ಲ ಅಂದ್ರೆ ಡೂಡಾ ಚೇರ್ಮನ್ ಸಿದ್ದರಾಮಯ್ಯ, DK ಶಿವಕುಮಾರ್, ದಾವಣಗೆರೆ SS ಮಲ್ಲಿಕಾರ್ಜುನ ಅವರು, ಪರಮ ಮಲ್ಲಿಕಾರ್ಜುನ ಅವರು ದಯವಿಟ್ಟು ನನ್ನ ಹೋರಾಟ ಮಾಡಿದ್ದಕ್ಕೆ ಈ ಸಾಧನೆಗೆ ನೋಡಿ ನನಗೆ ಒಂದು ಸ್ಥಾನಮಾನ ಕೊಟ್ಟರೆ ನಮ್ಮ ಜನ ಮುಸ್ಲಿಂ ಬಡವರಾಗಲಿ ಯುವಕರಾಗಲಿ ಅವರಾದ್ರು ನನಗೆ ಬಿಡಿ ಮುಜಾಹಿದಿಗೆ ಸ್ಥಾನ ಸಿಕ್ಕಿದೆ ಅಂತ ಹೇಳ್ತೀನಿ. ಸಮರ್ಥ ಗೆಲ್ತಾರೆ, ಕಾಂಗ್ರೆಸ್ ಗೆಲ್ತಿತ್ತೆ, ಬಾಗಲಕೋಟೆನೂ ಗೆಲ್ತಿತ್ತೆ 100%. ಯಾಕಂದ್ರೆ ಬಿಜೆಪಿ ಪಕ್ಷಕ್ಕೆ ಮುಸ್ಲಿಮ್ಸ್ ಯಾರು ಓಟ್ ಹಾಕಂಗಿಲ್ಲ. ಯಾಕಂದ್ರೆ ಕೋಮುವಾದಿ ಪಕ್ಷ ಅಂತ ಎಲ್ಲರಿಗೆ ಸಾಬೀತಾಗಿದೆ. ಈಗ ನೋಡಿ UPಯಲ್ಲಿ ಬರೇ ಬೆಳಗ್ಗೆ ನೋಡಿದ್ರೆ ಹಿಂದೂ ಮುಸ್ಲಿಂ, ಮಧ್ಯಾಹ್ನ ಹಿಂದೂ ಮುಸ್ಲಿಂ, ರಾತ್ರಿ ಹಿಂದೂ ಮುಸ್ಲಿಂ. ಯಾಕೆ ನಾವೆಲ್ಲ ಅಣ್ಣ ತಮ್ಮರು, ಎಲ್ಲ ರಥ ಒಂದೇ, ಎಲ್ಲ ನಾವು ತಾಯಿ ಮಕ್ಕಳ ಎಲ್ಲ ಹೇಳೋದೇನಂದ್ರೆ ನಾನು ಟಿಪ್ಪು ಸುಲ್ತಾನ್ ಫೌಂಡೇಶನ್ ರಾಜಕಾರಣಿ, ಕರ್ನಾಟಕ ಟಿಪ್ಪು ಸುಲ್ತಾನ್ ಫೌಂಡೇಶನ್ ರಾಜ್ಯ ಅಧ್ಯಕ್ಷ ನಾನೇ ಕಟ್ಟಿರೋದು. ಫೌಂಡೇಶನ್ ಬೇಕು ಡೂಡಾ ಚೇರ್ಮನ್ ಕೊಡಿ ಅಂತ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೈ ಮುಗಿದು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಮತ್ತೆ SS ಮಲ್ಲಿಕಾರ್ಜುನ್ ಅವರಿಗೆ, MP ಪರಮ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೊಂದ್ಸಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ. ಡೂಡಾ ಚೇರ್ಮನ್ ಕೊಡಿ, ಇಲ್ಲ ಅಂದ್ರೆ MLC ಕೊಡಿ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. DK ಮುಜಾಹಿದ್ ಖಾನ್, ಸಣ್ಣ ಬ್ರೇಕ್, ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಅವರು ಮಗ. ಧನ್ಯವಾದ. बेटे जैसे ही हमारे दोस्त के बेटे का DK शिवकुमार को हमारे मल्लिकार्जुन से बहुत काम हुई और पानी देने का